ಸ್ಥಳೀಯ ನಾಯಿಗಳ ಬೆಂಬಲ ಇಲ್ದನೇ, ಸ್ಥಳೀಯ ಕುನ್ನಿಗಳ ಬೆಂಬಲ ಇಲ್ದನೇ ಯಾವನು ಕೂಡ ಇಲ್ಲಿ ದನಿ ಎತ್ತಕ್ಕೆ ಸಾಧ್ಯ ಇಲ್ಲ. ಅಂಥವ್ರನ್ನ ಹುಡುಕಿ ಹುಡುಕಿ ಹಿಡಿಯಲಾಗ್ತಾ ಇದೆ, ಕೆಲವ್ರನ್ನ ಕೊಲ್ಲಲಾಗ್ತಾ ಇದೆ. ಉಗ್ರರಿಗೆ ನೆರವು ನೀಡಿದ್ದಂಥ ಇಬ್ಬರು ಕೂಡ ಸ್ಥಳೀಯರೇ. ಕುಲ್ಗಾಮ್ನಲ್ಲಿ ಈ ಇಬ್ರು ಕುಲಗೆಟ್ಟವ್ರನ್ನ ಭಾರತೀಯ ಸೇನೆ ಬಂಧಿಸಿದೆ. 2 ಪಿಸ್ತೂಲ್, ಮದ್ದು ಗುಂಡುಗಳನ್ನ ವಶಪಡಿಸಿಕೊಳ್ಳಲಾಗಿದೆ. ಪ್ರವಾಸಿಗರ ಮೇಲೆ ದಾಳಿ ಆಯಿತು, ಆ ದಾಳಿಗೆ ಇವರೂ ಕೂಡ ಕಾರಣ. ಇಂಥವರ ಮನೆಗಳನ್ನು ಹುಡುಕಿ ಹುಡುಕಿ ಉಡಾಯಿಸಲಾಗ್ತಾ ಇದೆ. ಇದು ಈ ರೀತಿ ಆ ಬೆಂಕಿ ಉಗುಳ್ತವಲ್ಲ ಮನೆಯಿಂದ ಸ್ಫೋಟ ಆದಂಥ ಸಂದರ್ಭದಲ್ಲಿ, ಅದು ನಿಜವಾದ ದೀಪಾವಳಿ. ಅದು ಸಾಕು, ಇನ್ನು ಬಹಳ ಒಳ್ಳೆಯವರಾಗಿದ್ದು ಸಾಕು, ಬಹಳ ಕರುಣೆ ಪ್ರೀತಿ ತೋರಿಸಿದ್ದು ಸಾಕು. ನೀವು ನಮ್ಮ ರಕ್ತ ಬೇಕಿರೋ ತಗೊಳ್ರಪ್ಪ, ನಾವು ನಿಮಗೆ ಸಿಂಧೂ ನದಿ ನೀರು ಕೊಡ್ತೀವಿ. ನಿಮಗೆ 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ರಾವಿ, ಬಿಯಾಸ್, ಸಟ್ಲೇಜ್ ನದಿ ನೀರು ಕೊಡ್ತೀವಿ, ಸಾಕು, ಬೇಕಾದಷ್ಟಾಯಿತು. ಪಾಪಿಗಳಿಗೆ ಇಷ್ಟು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಜಗತ್ತಿನ ಯಾವ ರಾಷ್ಟ್ರವೂ ಕೂಡ ಪಾಪಿಗಳಿಗೆ ಇಷ್ಟೊಂದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ಮಾಡಾಗಿದೆ. ಅವರಿರೋದೇ ನಮ್ಮ ಋಣದಲ್ಲಿ, ನಮ್ಮ ಸಂತಾನವೇ ಅದು, ನಮ್ಮ ನೆಲವೇ ಅದು, ನಮ್ಮ ನೀರೇ ಅದು, ನಮ್ಮ ಮಣ್ಣೇ ಅದು, ನಮ್ಮ ಗಾಳಿನೇ ಅದು. ಕುಡಿದು ನಮ್ಮ ವಿರುದ್ಧ ಬೊಗಳಿದ್ದು ಸಾಕು, ಬೆಂಕಿ ಉಗುಳಿದ್ದು ಸಾಕು. ವಾಪಸ್ ಕೊಡುವಂಥ ಪ್ರಯತ್ನವನ್ನು ಭಾರತ ಶುರು ಮಾಡಿದೆ ನನಗನ್ನಿಸ್ತಾ ಇದೆ. ಯಾಕಂದರೆ ಹಿಂದೆಲ್ಲ ಮೋದಿ ಏನೇನು ಘೋಷಣೆ ಮಾಡಿದ್ದಾರೆ ಅದೆಲ್ಲದೂ ಕೂಡ ಲಾಗೂ ಆಗಿದೆ. ಕೆಲವು 4 ದಿನದ ನಂತರ, ಕೆಲವು ಮರುದಿವಸದನೇ, ಇನ್ನೊಂದು 11 ದಿನದ ನಂತರ ವಾಪಸ್ ಕೊಡಲಾಗಿದೆ. ಈಗಲೂ ಕೂಡ ಮೋದಿ ಅದನ್ನೇ ಹೇಳಿದ್ದಾರೆ, ಬಿಡಲ್ಲ, ಹುಡುಕಿ ಹುಡುಕಿ ಹೊಡಿತೀವಿ. LOCಯಲ್ಲಿ ಪಾಕಿಸ್ತಾನದಿಂದ ಗುಂಡಿನ ದಾಳಿ, ಇದನ್ನ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ? ಅವ್ರು ಇಷ್ಟೇ ಮಾಡ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಒಂದಷ್ಟು ಜನರನ್ನ ಅವರು ನುಗ್ಗಿಸ್ಬೇಕಲ್ಲ, ನುಗ್ಗಿಸೋದೇ ಕೆಲಸ. ಭಿಕ್ಷೆಯ ಮೇಲೆ ಬದುಕ್ತಿರುವಂಥ ಭಿಕಾರಿ ರಾಷ್ಟ್ರ, ಇನ್ನೇನು ಮಾಡಕ್ಕೆ ಸಾಧ್ಯ? ನೀತಿ ನಿಲುವು ಇಲ್ಲದೇ ಇರುವಂಥ ಒಂದು ದರಿದ್ರ ರಾಷ್ಟ್ರ, ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ? ಅಲ್ಲಿನ ಜನರಿಗೂ ಕೂಡ ಯಾವುದೇ ಜವಾಬ್ದಾರಿ ಇಲ್ಲ. ನಾಯಕರುಗಳು ಬಿಡಿ, ನಾಲಾಯಕರು, ದುಡ್ಡು ಬಂದ್ಬಿಟ್ರೆ ಸಾಕು. ಇನ್ನು ಕೆಲವರು ಕೈಗೊಂಬೆಗಳು. ಶರೀಫ್ ಅನ್ನುವಂಥ ಪ್ರಧಾನಮಂತ್ರಿ ಅಕ್ಷರಶಃ ಕೈಗೊಂಬೆ. ಸೇನೆ ಹೇಳಿದಂಗೆ ಕುಣಿಬೇಕು, ಇಲ್ಲಾಂದ್ರೆ ಯಾವ ಕೆಲಸವೂ ಆಗಲ್ಲ. ಇನ್ನೇನು ಇವ್ರ ಕೆಲಸ? ರಾತ್ರಿ ಗುಂಡಿನ ಸುರಿಮಳೆ. ಈಗ ಬದಲಾಗಿದೆ ಸ್ಥಿತಿ. ಒಂದು ಗುಂಡು ಬಿತ್ತು ಅಂದರೆ ಈ ಕಡೆಯಿಂದ 100 ಗುಂಡುಗಳು ಹೋಗ್ತವೆ. ಎಷ್ಟು ದಿವಸ ಮಾಡ್ತಾರೆ ಇದನ್ನು? ನಾವು ಕೂಡ ಎಷ್ಟು ದಿವಸ ಇದನ್ನು ಮಾಡ್ಲಿಕ್ಕೆ? 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಸದ್ಯ ನೋಡಿ, ಒಂದು ಮಾತನ್ನು ಹೇಳ್ತೀನಿ, ಅವರಿಗೆ ನಷ್ಟ ಇಲ್ಲ. ಯಾಕಂದರೆ ಅವರು ಬಂದು ಬೀದಿಗೆ ನಿಂತಿರುವಂಥವ್ರು. ನಷ್ಟ ನಮಗೆ. ನೀವು ಅಲ್ಲಿನ ಮದ್ರಾಸಗಳು, ಅಲ್ಲಿ ಸೃಷ್ಟಿ ಮಾಡ್ತಿರುವಂಥ ಭಯೋತ್ಪಾದಕರು, ಅವರಿಗೆ ಸಾಯೋದೇ ಕೆಲಸ. ಆದರೆ ಅವ್ರನ್ನ ಕೊಲ್ಲಕ್ಕೆ ಹೋಗಿ ನಮ್ಮ ಸೈನಿಕರು ಸತ್ತರೆ ನಮಗೆ ನಷ್ಟ. ಇಲ್ಲಿ ಯಾವ ಜೀವದ ಬೆಲೆ ಎಷ್ಟು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡು ಮುಂದ್ಗಡೆ ಹೆಜ್ಜೆ ಇಡಬೇಕು. ನಾವು ಹಂಗೆಲ್ಲ ಮಾಡಬಾರ್ದು. ಮೂಲಕ್ಕೆ ಹೊಡಿಬೇಕು, ಬೇರನ್ನ ಕೀಳಬೇಕು, ಮೂಲವನ್ನು ಉಡಾಯಿಸಬೇಕು. ಭಾರತೀಯ ವಾಯುಸೇನೆ ಸಮರಾಭ್ಯಾಸವನ್ನು ಶುರು ಮಾಡಿದೆ. ರಫೇಲ್ ಆರ್ಭಟಿಸ್ತಾ ಇವೆ, ಸುಖೋಯ್ ಯುದ್ಧ ವಿಮಾನಗಳು ಸದ್ದು ಮಾಡ್ತಾ ಇವೆ. ಆಪರೇಷನ್ ಆಕ್ರಮಣ್ ಶುರುವಾಗಿದೆ. ಗಡಿಯ ಕಡೆಗೆ ಹೆಚ್ಚೆಚ್ಚು ಸೈನಿಕರು ಬರ್ತಾ ಇದ್ದಾರೆ. ಇನ್ನು ವಿಕ್ರಾಂತ್ ಯುದ್ಧ ನೌಕೆ ಸಜ್ಜಾಗಿ ನಿಂತಿದೆ. ಸಜ್ಜಾಗಿ ಅರಬ್ಬಿ ಸಮುದ್ರದಲ್ಲಿ ಈಗಾಗಲೇ ಯುದ್ಧ ನೌಕೆ ಸನ್ನದ್ಧವಾಗಿದೆ. ಇನ್ನೊಂದು ಕಡೆಗೆ ಮೇಲ್ಗಡೆಗೆ ಯುದ್ಧ ವಿಮಾನಗಳು ಹಾರಾಡ್ತಾ ಇವೆ. ಈಗ ರಫೇಲ್ ಇದೆ, ನಮಗೊಂದು ದೊಡ್ಡ ಶಕ್ತಿ ಅದು. 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಇನ್ನು ಸುಖೋಯ್ ಹಿಂದಿನಿಂದಲೂ ಕೂಡ ನಮಗೆ ಶಕ್ತಿನೇ. ಯಾಕಂದರೆ ಈ ಅಮೆರಿಕಾ F ಸೀರೀಸ್ ಯುದ್ಧ ವಿಮಾನಗಳನ್ನು ಕೊಡಲ್ಲ ಅಂತಲ್ಲ, ತನ್ನ ದರಿದ್ರ ಮನಸ್ಥಿತಿಯನ್ನು ಪ್ರದರ್ಶನ ಮಾಡ್ತಲ್ಲ, ಆವಾಗಿನಿಂದ ನಮ್ಮನ್ನು ರಕ್ಷಣೆ ಮಾಡ್ತಿರುವಂಥದ್ದು ಇದೇ ಸುಖೋಯ್. ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಅಮಿತ್ ಶಾ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ದಾರೆ.
ನಿಮ್ಮಲ್ಲಿರುವಂಥ ಪಾಕಿಸ್ತಾನಿಗಳನ್ನು ಹೊಡೆದಾಚೆ ಹಾಕಿ ಅಂತ, ದಬ್ಬಿ ಆ ಕಡೆಗೆ, ಅಗತ್ಯ ಇಲ್ಲ. ಅಲ್ಲಿರುವಂಥ ಕೋಟ್ಯಾಧೀಶ್ವರರು ರೋಗ ರುಜಿನಗಳನ್ನು ವಾಸಿ ಮಾಡ್ಕೊಳ್ಳೋಕ್ಕೆ ನಮ್ಮ ದೇಶಕ್ಕೆ ಬರೋದು, ನಮ್ಮ ದೇಶದ ಆಸ್ಪತ್ರೆಗಳೇ ಬೇಕು, ಇಲ್ಲಾಂದ್ರೆ ಅವ್ರ ಜೀವ ಉಳಿಯಲ್ಲ ಅವ್ರದ್ದು. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಸಾಕಷ್ಟು ವಿವರಗಳನ್ನು ನಾವು ಕೊಡ್ತಾ ಇದ್ದೀವಿ. ಎಷ್ಟರ ಮಟ್ಟಿಗೆ ಇಡೀ ಸೇನೆ ಸನ್ನದ್ಧವಾಗಿ ನಿಂತಿದೆ, ಯಾವ ರೀತಿ ಯುದ್ಧ ನೌಕೆಗಳು ಸಜ್ಜಾಗಿ ನಿಂತಿವೆ, ಜೊತೆಗೆ ಆಗಸದಲ್ಲಿ ಎಷ್ಟರ ಮಟ್ಟಿಗೆ ಯುದ್ಧ ವಿಮಾನಗಳು ಹಾರಾಟ ಮಾಡ್ತಾ ಇವೆ, ಅದೆಲ್ಲವನ್ನು ಕೂಡ ನೋಡ್ತಾ ಇದ್ದೀವಿ. ಇದೆಲ್ಲದರ ಜೊತೆಗೆ ಬೇರೆ ಬೇರೆ ರಾಜ್ಯಗಳಿಗೆ ಒಂದು ಸ್ಪಷ್ಟ ಸಂದೇಶ ರವಾನೆ ಆಗಿದೆ. ಯಾರ್ಯಾರಿದ್ದಾರೆ ಹುಡುಕಿ ಹುಡುಕಿ ಆಚೆ ಹಾಕಿ. ಅವರು ಮದುವೆ ಮಾಡ್ಕೊಂಡಿದ್ರ, ಮುಂಜಿ ಮಾಡ್ಕೊಂಡಿದ್ರ, ಅದನ್ನೆಲ್ಲ ಕೇಳಂಗಿಲ್ಲ, ಆಚೆ ಹಾಕಿ ಅಂತ. ಮುಲಾಜಿಲ್ದನೇ ಬೇರೆ ಬೇರೆ ರೀತಿಯಲ್ಲಿ, ಅಂದರೆ 17 ರೀತಿಯ ವೀಸಾಗಳು. ಅದರಲ್ಲಿ ಏನಂದರೆ ಈ ಸಾರ್ಕ್ನ ವಿಶೇಷ ವೀಸಾ ಸೇರಿದಂತೆ ಆರೋಗ್ಯದ ವೀಸಾ ಆಗಿರ್ಬೋದು, ಪ್ರವಾಸೋದ್ಯಮದ ವೀಸಾ ಆಗಿರ್ಬೋದು, ವಿದ್ಯಾರ್ಥಿ ವೀಸಾ ಆಗಿರ್ಬೋದು, ಬಹುಕಾಲ ಅಂದರೆ ದೀರ್ಘಕಾಲ ಇಲ್ಲಿ ಇರಲಿಕ್ಕೆ ಇರುವಂಥ ವಿಶೇಷ ವೀಸಾ ಆಗಿರ್ಬೋದು, ಎಲ್ಲವೂ ಕೂಡ ಕ್ಯಾನ್ಸಲ್. ಈಗ ಹೊರಗಡೆ ಹಾಕುವಂಥ ಪ್ರಕ್ರಿಯೆಗಳು ಶುರುವಾಗಿದೆ. ಏನಿದೆ ಡೆವಲಪ್ಮೆಂಟ್ಸ್? ಹೌದು ರಂಗನಾಥ್, ಒಂದ್ ಕಡೆ ಪಾಕಿಸ್ತಾನ ಅಪ್ರಚೋದಿತ ಗುಂಡಿನ ದಾಳಿಯನ್ನ LOC ಉದ್ದಕ್ಕೂ ಮಾಡ್ತಾ ಇದೆ. ಅದಕ್ಕೆ ಭಾರತ ತಕ್ಕನಾದಂಥ ಪ್ರತ್ಯುತ್ತರವನ್ನ ಕೊಡ್ತಾ ಇದೆ. ಇದು ಒಂದ್ ಕಡೆ ಆದ್ರೆ, ಮುಖ್ಯವಾಗಿ ಕಾಶ್ಮೀರದಲ್ಲಿ ಮತ್ತೆ ಜಮ್ಮುವಿನಲ್ಲಿ ಎಲ್ಲೆಲ್ಲಿ ಉಗ್ರರ ಅಡಗುತಾಣಗಳಿದ್ದಾವೆ, ಯಾರ್ಯಾರು ಉಗ್ರರು ಭಯೋತ್ಪಾದಕರಿಗೆ ಸಪೋರ್ಟ್ ಅನ್ನ ಮಾಡಿದ್ರು ಸ್ಥಳೀಯರು, ಅವರನ್ನ ಹುಡುಕಿ ಅವರ ಮನೆಗಳನ್ನು ಧ್ವಂಸ ಮಾಡುವಂತಹ ಕೆಲಸ ನಡೀತಾ ಇದೆ. ನಿನ್ನೆ ಅಷ್ಟೇ 2 ಮನೆಗಳನ್ನು ಧ್ವಂಸ ಮಾಡಲಾಗಿತ್ತು. ಇವತ್ತು 3 ಮನೆಗಳನ್ನ ಧ್ವಂಸ ಮಾಡುವಂತಹ ಕೆಲಸವನ್ನ ಭಾರತೀಯ ಸೇನೆ, ಜಮ್ಮು ಕಾಶ್ಮೀರ ಪೊಲೀಸರು, CRPF ಯೋಧರು ಮಾಡಿರುವಂತಹದ್ದು ಜಂಟಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಮುಖ್ಯವಾಗಿ ಜಮ್ಮು ಕಾಶ್ಮೀರದಲ್ಲಿ 120 ಉಗ್ರರು ಸಕ್ರಿಯವಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಮತ್ತೆ ಅದರಲ್ಲಿ ಸ್ಥಳೀಯರು ಕೂಡ ಇದ್ದಾರೆ. ಪಾಕಿಸ್ತಾನದಿಂದ ಬಂದಿರತಕ್ಕಂಥ 110ಕ್ಕೂ ಹೆಚ್ಚು ಉಗ್ರರು ಆಕ್ಟಿವ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಹೀಗಾಗಿ ಯಾರ್ಯಾರು ಸ್ಥಳೀಯರು ಉಗ್ರರಿಗೆ ಸಪೋರ್ಟ್ ಅನ್ನ ಮಾಡಿದ್ರು, LETಯ ಉಗ್ರರಿಗೆ ಸಪೋರ್ಟ್ ಅನ್ನ ಮಾಡಿದ್ರು, ಅವರನ್ನ ಹುಡುಕಿ ಅವರ ಮನೆಗಳನ್ನ ಧ್ವಂಸಗೊಳಿಸುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಒಂದ್ ಕಡೆ ಗಡಿಯ ಸುತ್ತ ಅಲರ್ಟ್ ಆಗಿದೆ. ಗಡಿಗೆ ಟ್ಯಾಂಕರ್ಗಳು ಬರ್ತಿವೆ, ರಫೇಲ್ ಯುದ್ಧ ವಿಮಾನ, ಸುಖೈ ಕಾರ್ಯಾಚರಣೆಗೆ ಇಳಿದಿರುವಂತಹದ್ದು, ಸನ್ನದ್ಧ ಸ್ಥಿತಿಯಲ್ಲಿವೆ. ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬೋದು ಅನ್ನುವಂತಹ ಸ್ಥಿತಿಯಲ್ಲಿರುವಂತಹದ್ದು. ಇನ್ನೊಂದ್ ಕಡೆ ಪಾಕಿಸ್ತಾನ ಕೂಡ ಅಲರ್ಟ್ ಆಗ್ತಾ ಇದೆ. ಪಾಕಿಸ್ತಾನವು ಕೂಡ ಏನು ಕಣ್ಗಾವಲನ್ನ ಇಡ್ತಾ ಇದೆ. ಭಾರತ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ತಯಾರಿ ನಡೆಸ್ತಾ ಇದೆ ಅನ್ನುವಂತಹ ಸುದ್ದಿ ಪಾಕಿಸ್ತಾನಕ್ಕೂ ಕೂಡ ತಲುಪಿತಾ ಇರುವಂತಹದ್ದು. ಇದರ ಮಧ್ಯೆ ಪಾಕಿಸ್ತಾನಿಯರು ಭಾರತದಲ್ಲಿ ಯಾರಿದ್ರು ಅವರನ್ನ ಹೊರಹಾಕುವಂತ ಕೆಲಸ ಕೂಡ ನಡೀತಾ ಇರುವಂತಹದ್ದು. ನಿನ್ನೆ ಅಮಿತ್ ಶಾ ಅವರು, ಗೃಹ ಸಚಿವ ಅಮಿತ್ ಶಾ ಅವರು ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಸ್ವತಃ ಕರೆ ಮಾಡಿ ಮಾತನಾಡಿದ್ದಾರೆ. ತಮ್ಮ ತಮ್ಮ ರಾಜ್ಯದಲ್ಲಿ ಯಾರು ಪಾಕಿಸ್ತಾನಿಯರಿದ್ದಾರೆ ಅವರನ್ನ, ಈಗೇನು ಹಿಂದೆ ವಿದೇಶಾಂಗ ಸಚಿವಾಲಯ ಆದೇಶವನ್ನ ಮಾಡಿತ್ತು, 2-3 ದಿವಸಗಳ ಒಳಗಾಗಿ ಅವರನ್ನ ವಾಪಸ್ ಕಳಿಸಬೇಕು. ಅದೆಂತಹದ್ದೇ ವೀಸಾ ಆಗಿರ್ಲಿ, ವೈದ್ಯಕೀಯ ವೀಸಾವೇ, ವೈದ್ಯಕೀಯ ಕಾರಣ ಕೊಟ್ಟು, ಚಿಕಿತ್ಸೆ ಕಾರಣ ಕೊಟ್ಟು ಯಾರಿಲ್ಲಿ ಬಂದಿರ್ತಾರೆ ಅವರನ್ನು ಕೂಡ ಕಳಿಸಬೇಕು ಅನ್ನುವಂಥ ಸೂಚನೆಯನ್ನು ವಿದೇಶಾಂಗ ಸಚಿವಾಲಯ ಕೊಟ್ಟಿತ್ತು. ಅದೇ ರೀತಿಯಾಗಿ ಈಗ ಎಲ್ಲ ರಾಜ್ಯಗಳಲ್ಲೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ. ಎಲ್ಲ ಪೊಲೀಸ್ ಅಧಿಕಾರಿಗಳು ಯಾರ್ಯಾರು ಪಾಕಿಸ್ತಾನಿಯರು ಭಾರತದಲ್ಲಿ ಇದ್ದಾರೆ ಅವರನ್ನ ಕಳಿಸುವಂತಹ, ಅವರನ್ನ ಮೊದಲು ಗುರುತಿಸಬೇಕು, ಅವ್ರು ಎಲ್ಲಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಅವ್ರನ್ನ ಗುರುತಿಸಿ ಅವರನ್ನ ಹೊರಗೆ ಕಳಿಸುವಂತಹ ಕೆಲಸಗಳು ನಡೀತಾ ಇದೆ. ಎಲ್ಲ ರಾಜ್ಯಗಳಲ್ಲೂ ಕೂಡ ಡೇಟಾಗಳು ಬರ್ತಾ ಇದೆ. ಒಂದೊಂದು ರಾಜ್ಯದಲ್ಲಿ 20-30 ಜನರು ಇಲ್ಲಿ ಪಾಕಿಸ್ತಾನಿಯರು ಭಾರತದಲ್ಲಿ ಇರುವಂತಹ ಮಾಹಿತಿ ಸಿಗ್ತಾ ಇರುವಂತದ್ದು. ಅವರನ್ನು ಕೂಡ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಅವರನ್ನ ಐಡೆಂಟಿಫೈ ಮಾಡಿ ಕಳಿಸುವಂತ ಕೆಲಸ ನಡೀತಾ ಇದೆ. ಇಂದು ಸಂಜೆಯ ವೇಳೆಗೆ ಎಷ್ಟು ಜನ ಪಾಕಿಸ್ತಾನಿಯರು ಭಾರತದಿಂದ ಕಳಿಸಲಾಗಿದೆ ಅನ್ನುವಂತಹ ಒಂದು ಅಧಿಕೃತ ಮಾಹಿತಿ ಸಿಗಬಹುದು. ಮತ್ತೆ ಗೃಹ ಸಚಿವ ಅಮಿತ್ ಶಾ ಅವರ ನಿವಾಸದಲ್ಲೂ ಕೂಡ ಇವತ್ತು ಕೂಡ ಮಹತ್ವದ ಸಭೆಗಳು ನಡೆಯುತ್ತೆ. ಪ್ಯಾರಾಮಿಲಿಟರಿ ಫೋರ್ಸ್ ನ ಅಧಿಕಾರಿಗಳು ಬಂದಿವತ್ತು ಅಮಿತ್ ಶಾ ಅವರ ನಿವಾಸದಲ್ಲಿ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ತಾರೆ. ಕಾಶ್ಮೀರದಲ್ಲಿ ಹೇಗೆ ಕಾರ್ಯಾಚರಣೆ ನಡೀತಾ ಇದೆ, ಯಾಕೆಂದ್ರೆ CRPF ಯೋಧರು ಈ ಒಂದು ಕಾರ್ಯಾಚರಣೆ ಮಾಡ್ತಿರೋದ್ರಿಂದ ಎಷ್ಟು ಜನ ಉಗ್ರರನ್ನ ಹಿಡಿಯಲಾಗಿದೆ, ಎಷ್ಟು ಜನರನ್ನ ಐಡೆಂಟಿಫೈ ಮಾಡಲಾಗಿದೆ, ಎಲ್ಲವನ್ನು ಕೂಡ ಮಾಹಿತಿಯನ್ನ ಅಮಿತ್ ಶಾ ಅವರಿಗೆ ಕೊಡ್ತಾರೆ. ಮುಖ್ಯವಾಗಿ ಉಪೇಂದ್ರ ದ್ವಿವೇದಿ ಅವರು ನಿನ್ನೆ ಕಾಶ್ಮೀರದಲ್ಲಿ ಹೋಗಿದ್ರು. ಅವರು ಕೂಡ ಎಲ್ಲ ಸೇನೆಯ ಅಧಿಕಾರಿಗಳನ್ನ ಅಲರ್ಟ್ ಮಾಡಿ ಬಂದಿದ್ದಾರೆ. ಒಂದು ಕಡೆ ಭಾರತ ಅಲರ್ಟ್ ಮೂಡ್ ನಲ್ಲಿ ಇರುವಂತಹದ್ದು, ಯಾವಾಗ ಏನ್ ಬೇಕಾದ್ರೂ ಆಗ್ಬಹುದು ಅನ್ನುವಂತಹ ಪರಿಸ್ಥಿತಿ ಇದೆ. ಮುಖ್ಯವಾಗಿ ಎಲ್ಲ 3 ಸೇನೆಗಳು ಕೂಡ ಸನ್ನದ್ಧ ಸ್ಥಿತಿಯಲ್ಲಿರುವಂತಹದ್ದು. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.